ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಟ್ವಾಳ್ ದಾಖಲೆ ಕಾಡುಗೊಲ್ಲರಹಟ್ಟಿಯ ಶ್ರೀ ಅಜ್ಜಪ್ಪಸ್ವಾಮಿ ದೇವಾಲಯದ ಅಜ್ಜಪ್ಪಸ್ವಾಮಿಯ ಜಗನ್ಜ್ಯೋತಿ ದೀಪೋತ್ಸವ ಹಾಗೂ ಆರತಿ ಉತ್ಸವಗಳನ್ನು ದೇವಾಲಯದ ಪಟ್ಟದ ಪೂಜಾರಿ ಚಿತ್ತಣ್ಣರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾಡುಗೊಲ್ಲರಹಟ್ಟಿಯ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಜ್ಜಪ್ಪಸ್ವಾಮಿಯ ಜಗನ್ಜ್ಯೋತಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು.
ಹೇಮಂತ್ ಅವರು ನಮಸ್ತೆ. ಮಾಗಡಿ ತಾಲೂಕಿನ ತಟ್ವಾಲ್ ಗ್ರಾಮದಲ್ಲಿರ್ತಕ್ಕಂಥ ಕಾಡುಗೊಲ್ಲರಹಟ್ಟಿನಲ್ಲಿ ಅಜ್ಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಮಾಡ್ತೀರಾ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಜೈ ಶ್ರೀ ಕಾಡುಗೊಲ್ಲ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ, ತಟವಾಳು ದಾಖಲೆ ಕಾಡುಗೊಲ್ಲರಹಟ್ಟಿಯಲ್ಲಿ ನಾವು ಪುರಾತನ ಕಾಲದಿಂದಲೂ ನೆಲೆಸಿ ನಾವು ವೀರಗಾರನನ್ನು ಪೂಜೆ ಮಾಡಿಕೊಳ್ತಾ ಬಂದಿರ್ತೇವೆ. ನಾವು ಪಾರಂಪರ್ಯವಾಗಿ ಏನು ವೀರಗಾರರು ಅಂದರೆ ಚಿತ್ತಯ್ಯ ಆಗಿರ್ಬೋದು, ಎತ್ತಯ್ಯ ಆಗಿರ್ಬೋದು, ಚಿಕ್ಕಮುತ್ತಿ, ಸಣ್ಣಮುತ್ತಿ, ಜುಂಜಪ್ಪ ಆಗಿರ್ಬೋದು, ಕ್ಯಾತಲಿಂಗೇಶ್ವರ ಆಗಿರ್ಬೋದು, ಅಜ್ಜಪ್ಪ ಆಗಿರ್ಬೋದು, ನರಸಿಂಹಪ್ಪ ಆಗಿರ್ಬೋದು, ಇಂಥ ವೀರಗಾರರನ್ನು ನಾವು ಪೂಜೆ ಮಾಡ್ಕೊತ ಪುರಾತನ ಕಾಲದಿಂದಲೂ ಬಂದಿರ್ತೇವೆ. ನಾವು ಅಲೆಮಾರಿ ಜನಾಂಗದವರಾಗಿದ್ದು ಕಾಡುಗೊಲ್ಲ ಸಂಸ್ಕೃತಿಗೆ ನಾವು ಸೇರಿರ್ತೀವಿ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರ ಮಾಡಿಕೊಂಡು ನಾವು ವೀರಗಾರರನ್ನ ಪದವನ್ನು ಆಡಿಕೊಂಡು ಜೀವನವನ್ನು ದನಗಳನ್ನು ಕಾಯ್ತಾ ನಾವು ಜೀವನವನ್ನು ಸಾಗಿಸ್ಕೊತ ಬರ್ತಾ ಇರ್ತೇವೆ. ಅಜ್ಜಪ್ಪ ಅಂದರೆ ಇವರು ಒಬ್ಬರು ವೀರಗಾರರು. ಅಂದರೆ ನಮ್ಮ ಜನಾಂಗದಲ್ಲಿ, ಅಂದರೆ ನಮ್ಮ ಕಾಡುಗೊಲ್ಲ ಸಂಸ್ಕೃತಿಯಲ್ಲೇ ವೀರಗಾರರಂತ ಅಜ್ಜೆಯನ್ನು ನಾವು ಇವತ್ತು ಪೂಜೆ ಮಾಡ್ಕೊತ ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಆ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ನಾವು ಬೇಡ್ಕೊತಾ ಇರ್ತೇವೆ. ನಾವು ಯಾವುದೇ ಮೂರ್ತಿಯನ್ನು ಪೂಜೆ ಮಾಡೋದಿಲ್ಲ. ಅಂದರೆ ನಾವು ನಾಗರ ಸೆಡೆಯ ರೂಪದಲ್ಲಿ ಧರಿಸ್ಕೊಂಡು ನಾವು ಅಲಂಕಾರವನ್ನಾಗಿ ಮಾಡಿಕೊಂಡು ನಾವು ಆಚರಣೆಯನ್ನು ಮಾಡ್ಕೊತಾ ಬಂದಿರ್ತೇವೆ. ಅದೇ ರೀತಿ ನಾವು ಕಾಡುಗೊಲ್ಲರು ಈ ಮಾಗಡಿ ತಾಲೂಕಲ್ಲಿ ನಾವು 32 ಕಾಡುಗೊಲ್ಲರಹಟ್ಟಿಗಳನ್ನು ಹೊಂದಿರ್ತೇವೆ. ಅದಕ್ಕೆ ನಮಗೆ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಮತ್ತು ನಮ್ಮ ಹಟ್ಟಿಗಳನ್ನ ದಾಖಲೆ ಗ್ರಾಮಗಳನ್ನಾಗಿ ಮಾಡಿಕೊಳ್ಬೇಕಂತ ಈ ಮೂಲಕ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ.
ಮಾಗಡಿ ತಾಲೂಕು ತಟ್ವಾಳ ದಾಖಲೆ ಕಾಡುಗೊಲ್ಲರಹಟ್ಟಿ ಅಜ್ಜಪ್ಪ ಸ್ವಾಮಿ ದೇವಸ್ಥಾನ ಮುಂದೆ ನಾವು ನಿಂತಿದ್ದೇವೆ. ಕಾಡುಗೊಲ್ಲರು ಕರ್ನಾಟಕದ ಆದಿವಾಸಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಪಶುಪಾಲನೆಯನ್ನು ಮಾಡ್ತಾ ಊರಿಂದ ಊರಿಗೆ ಅಲೆಮಾರಿಗಳಾಗಿ ನಡೆದುಕೊಂಡು ಹೋದವರು. ಈ ಸಮುದಾಯ ಸಾಂಸ್ಕೃತಿಕ ವೀರರನ್ನೇ ತನ್ನ ಆರಾಧ್ಯ ದೈವಗಳನ್ನಾಗಿ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಸಂಪ್ರದಾಯ. ಅಜ್ಜಪ್ಪ ಸ್ವಾಮಿ ದೇವಾಲಯದ ಪಟ್ಟದ ಪೂಜಾರಿಗಳಾದಂಥ ಚಿತ್ತಯ್ಯನವರು ಜಾತ್ರೆ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಾರೆ. ಸರ್, ನಾನು ಪೂಜಾರಿ ಚಿತ್ತಯ್ಯ ಅಂತ. ನಾವು ತಟ್ವಾಳ ಗೊಲ್ಲರಹಟ್ಟಿ ಕಾಡುಗೊಲ್ಲರಹಟ್ಟಿನಲ್ಲಿ ವಾಸ ಮಾಡ್ತಿದ್ದೇವೆ. ನಾವು ತಟ್ವಾಳ ಗೊಲ್ಲರಹಟ್ಟಿಯ ಕಾಡುಗೊಲ್ಲರಹಟ್ಟಿಯ ನಿವಾಸಿಗಳು. ಇಲ್ಲಿ ಪುರಾತನ ಕಾಲದಿಂದ ನಾವು ವೀರಗಾರರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ವೀರಗಾರರು ಅಂದರೆ ಹಸು ಕುರಿ ಮೇಯಿಸುವಂಥವ್ರು. ಜುಂಜಪ್ಪನ ಥರ ಅಜ್ಜಪ್ಪನ ಒಬ್ಬರು ವೀರಗಾರರು. ಇವರು ಅತಿಶಯವಾದಂಥ ಹೋರಿಗಳನ್ನು ದನಗಳನ್ನು ಮೇಯಿಸ್ಕೊಂಡು ಬರ್ತಿದ್ದವರು. ಇವರು ಒಂದು ದಿವಸ ಅವರು ಮರಣ ಹೊಂತಾದಮೇಲೆ ಅವರು ವೀರರನ್ನ ಪೂಜೆ ಮಾಡಬೇಕು ಅಂಥೇಳಿ ಹಲಗಿನ ರೂಪದಲ್ಲಿ ನಾವು ಅವ್ರನ್ನ ಪೂಜೆ ಮಾಡ್ತೇವೆ. ಆ ಪೂಜೆ ಮಾಡೋದ್ರಿಂದ ನಮಗೆ ಅನೇಕ ತೊಂದರೆ ತಾಪತ್ರೆಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಅಜ್ಜಪ್ಪ ಸ್ವಾಮಿ ದೇವಾಲಯ. ಈ ಅಜ್ಜಪ್ಪ ದೇವಾಲಯವನ್ನು ಪುರಾತನ ಕಾಲದಿಂದಲೂ ನಾವು ಮಾಡ್ಕೊಂಬಂದಿದ್ವಿ. ನಮ್ಮ ತಂದೆ ತಾಯಿದರು ಮುತ್ತಾತಿರ ಕಾಲದಿಂದಲೂ ಮಾಡಿದ್ವಿ. ಈಗ ಸ್ವಲ್ಪ ದಿನದಿಂದ ನಮಗೆ ಇದು ಇಂಪ್ರೂವ್ಮೆಂಟ್ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಒಂದು ಹೊಸ್ದಾಗಿ ಗುಡಿಯನ್ನು ಕಟ್ಕೊಂಡು ಅದಕ್ಕೆ ಉತ್ಸವವನ್ನು ಮಾಡಿಕೊಂಡು ಪ್ರತಿ ವರ್ಷ ದೀಪಾವಳಿ, ಶಿವರಾತ್ರಿ, ಯುಗಾದಿ ಈ ಹಬ್ಬದಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ಮಾಡ್ಕೊಂಡು ಬರ್ತೀವಿ. ಇದ್ರ ಉದ್ದೇಶ ಏನಂದರೆ ನಮ್ಮ ಅಕ್ಕಪಕ್ಕದ ಜನಗಳಿಗೆ, ನಮ್ಮ ಗ್ರಾಮ ಜನಗಳಿಗೆ ಅನೇಕ ತೊಂದರೆ ತಾಪತ್ರೆಗಳು ನಿವಾರಣೆ ಆಗಲಿ, ಎಲ್ಲರೂ ಸಮೃದ್ಧಿ ಆಗಲಿ ಮತ್ತು ಕಾಲಕ್ಕೆ ಮಳೆ ಬೆಳೆ ಬಿದ್ದು ಜನಗಳು ಪಶುಗಳು ಎಲ್ಲ ಸಮೃದ್ಧಿಯಾಗಿರಲಿ ಅನ್ನೋದು ಭಗವಂತನ ಆಶಯ. ಅದರ ಒಂದು ನಿರೀಕ್ಷೆಯಿಂದ ನಾವು ಏಕಲು ಮಹಾಶಿವರಾತ್ರಿಯನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ. ಮಾಗಡಿ ತಾಲೂಕಿನಲ್ಲಿ ಆದಿಮೂಲದಿಂದಲೂ ಕೂಡ ಆದಿವಾಸಿಗಳು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಕಾಡುಗೊಲ್ಲ ನೆಲೆಯಾಗಿದೆ. ಕೊಂಚಿ ಜರಮಲೆಯಿಂದ ಹೊರಟಂಥ ಜುಂಜಪ್ಪನ ಪೂರ್ವಿಕರಾದಂಥ ದೇವರ ದಯಮಾರ ಶಿರಾ ತಾಲೂಕಿನ ಕಳೂರಹಳ್ಳಿಗೆ ಬಂದು ನೆಲೆಸ್ತಾರೆ. ಅಲ್ಲಿ ಕೆಂಗ್ರಿ ಮಲ್ಲೇಗೌಡರಿಗೆ ಹೊನ್ನಟ್ಟಿ ಆಲೇಗೌಡ ಅಂತಕ್ಕಂಥವ್ರು ಮದುವೆ ಮಾಡಿಸ್ತಾರೆ. ಅಲ್ಲಿಂದ ಅವರು ಹೊನ್ನಟ್ಟಿ ಆಲೇಗೌಡ ಮದುವೆ ಮಾಡಿಸಿದ ಮೇಲೆ ಕೆಂಗ್ರಿ ಮಲ್ಲೇಗೌಡ ಮತ್ತು ಚಿನ್ನಮ್ಮನಿಗೆ ಜುಂಜಪ್ಪನವರು ಮಗನಾಗಿ ಜನಿಸ್ತಾರೆ. 1000 ದನಗಳ ಒಡೆಯ ಜುಂಜಪ್ಪ ಅಲ್ಲಿಂದಲೂ ಕೂಡ ಶಿವಗಂಗೆ ಮಾರ್ಗವಾಗಿ ಚಾಮರಾಜನಗರವರೆಗೆ ಹೋಗ್ತಾರೆ. ಆಗ ಮಾಗಡಿ ಗುಡ ಬಂದಿರ್ತಾರೆ. ಜುಂಜಪ್ಪನಷ್ಟೇ 466ಕ್ಕಿಂತ ಹೆಚ್ಚು ಜನ ಸಾಂಸ್ಕೃತಿಕ ವೀರರಿದ್ದಾರೆ ನಮ್ಮಲ್ಲಿ. ಅದರಲ್ಲಿ ಶ್ರೇಷ್ಠರಾದವರು ಅಜ್ಜಪ್ಪ ಸ್ವಾಮಿನೂ ಒಬ್ಬರು. ಪಶುಪಾಲಕರಾಗಿದ್ದುಕೊಂಡು ಒಂದು ಕಾಲದಲ್ಲಿ ಭಾರತೀಯ ಪರಂಪರೆಯಲ್ಲಿ ಪಶುಗಳೇ ಸಂಪತ್ತಾಗಿತ್ತು, ದೈವವಾಗಿತ್ತು. ಪಶುಪಾಲನೆಯಲ್ಲಿ ತೊಡಗಿದ್ದಂಥ ಅಜ್ಜಪ್ಪನವರು ತನ್ನ ಬಹುದೊಡ್ಡ ಬದುಕನ್ನು ಬದುಕಿ ದೈವವಾಗಿದ್ದಾರೆ, ವೀರಗಾರರಾಗಿದ್ದಾರೆ. ಮಾಗಡಿ ತಾಲೂಕಿನಲ್ಲಿ ಶ್ರೀಪತಿಹಳ್ಳಿ, ದೇವರಟ್ಟಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲ ತುಂಬ ದೊಡ್ಡದಾಗಿ ಬೆಳೆದಿದೆ, ಭಕ್ತಾದಿಗಳನ್ನು ಹೊಂದಿದೆ. ಕಾಡುಗೊಲ್ಲರು ಅಷ್ಟೇ ಅಲ್ಲ, ಆ ದೇವಸ್ಥಾನಕ್ಕೆ ಬೇರೆ ಸಮುದಾಯದವರು ಕೂಡ ಭಕ್ತರಿದ್ದಾರೆ. ದೇವರಟ್ಟಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪೂಜಾರರಾದಂಥ ಕಾಂತರಾಜೂರವರು ಅಜ್ಜಪ್ಪ ಸ್ವಾಮಿ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೋದು. ಏನಿದು ಈಗ ತಾನೇ ಎಲ್ಲ ತಿಳಿಸಿರುವಂತಹ ಪಟ್ಟದ ಪೂಜಾರಪ್ಪ ಚಿತ್ತಯ್ಯನವರು ಇಡೀ ನಮ್ಮ ಕಾಡುಗೊಲ್ಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಒಂದು ಮನವಿ ಮಾಡ್ತಿದೆ. ಅಂದರೆ ಇವತ್ತೇನು ಈ ತಟ್ವಾಳ ಗೊಲ್ಲರಹಟ್ಟಿಯಲ್ಲಿ ಅಜ್ಜಪ್ಪ ಸ್ವಾಮಿಯ ಮಹಾಶಿವರಾತ್ರಿಯ ದೀಪೋತ್ಸವ, ಜಾತ್ರಾ ಮಹೋತ್ಸವ ಏರ್ಪಡಿಸಿದ್ದಾರೆ. ಅದಕ್ಕೆಲ್ಲರೂ ಭಾಗಿಯಾಗಿ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಇಡೀ ನಮ್ಮ ಕಾಡುಗೊಲ್ಲರ ಆರಾಧ್ಯ ದೇವರಾದಂಥ ಅಜ್ಜಪ್ಪ ಜುಂಜಪ್ಪ ಸ್ವಾಮಿಯವರು ಹಿಂದಿನ ಕಾಲದಿಂದಲೂ ಮಹತ್ವವನ್ನು ಹೊಂದಿದ್ದಾರೆ. ಅದೇ ರೀತಿ ಎಲ್ಲ ಕಡೆಗೂ ಅಷ್ಟೇ ಇಡೀ ಈಗ ನಮ್ಮ ಚಿತ್ತಯ್ಯ ಮಗರು ಹೇಳಿದರು, ನಮ್ಮ ಮಾಗಡಿ ತಾಲೂಕಿನ ಕಾಡುಗೊಲ್ಲರ ಎಷ್ಟು ಏನಂದರೆ ಒಬ್ರಿಗೂ ಇದೇ ಇಲ್ಲ. ಅದೊಂದು ಇದು ಮಾಡಿಕೊಟ್ಟು ನಮಗೀಗ DC ಎಲ್ಲ ತಾಲೂಕು ಆಫೀಸೆಲ್ಲ ಇದು ಮಾಡಿದ್ವಿ. ಅದೊಂದು ಜಾತಿ ಪ್ರಮಾಣದ ಪತ್ರದಲ್ಲಿ ಕಾಡುಗೊಲ್ಲ ಅನ್ನೋದು ಮಾಗಡಿಲಿ ಇಲ್ವೇ ಇಲ್ಲ ಅಂತ ಒಂದು ಮೆನ್ಷನ್ ಆಗಿತ್ತು. ಅದೊಂದು ನಮಗೆ ಬಹಳ ಇದಾಗಿದೆ. ಇಡೀ 32 ಗೊಲ್ಲರಹಟ್ಟಿಗಳು ಮಾಗಡಿ ತಾಲೂಕಲ್ಲಿ 32 ಗೊಲ್ಲರಹಟ್ಟಿಗಳಿವೆ. ಅದನ್ನು ಸ್ವಲ್ಪ ಇದು ಮಾಡಿಕೊಟ್ಟು DC ಕಡೆಯಿಂದ ಒಂದು ಸಂಗತ್ತು ಇದಾಗಿತ್ತು. ಈ ಮಾಮೂಲಿ ಈಗ ಗೊಲ್ಲರಹಟ್ಟಿಗಳು ಏನವೆ ಅದನ್ನು ಮೆನ್ಷನ್ ಮಾಡಿ ಅವ್ರಿಗೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕಂತಾಗಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಹಾಗೂ ಅಜ್ಜಪ್ಪ ಸ್ವಾಮಿ ಎಲ್ಲ ಗ್ರಾಮಸ್ಥರಿಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಸ್ವಾಮಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡೋದಂತೂ ಇಂಥ ವಿನಂತಿ ಮಾಡ್ತಾಯಿದ್ದೀನಿ. ಲೋಕಪುರುಷನಾದಂಥ ಅಜ್ಜಪ್ಪ ಸ್ವಾಮಿ ದನಗಾಗಿ ಅಷ್ಟೇ ಅಲ್ಲದೆ ಕೇವಲ ಕಾಡುಗೊಲ್ಲ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯಗಳ
ಪ್ರಗತಿಗೆ, ಶ್ರೇಯೋಭಿವೃದ್ಧಿಗೆ, ಲೋಕ ಕಲ್ಯಾಣಕ್ಕಾಗಿ ದುಡಿದಂಥ ಮಹಾನುಭಾವರು. ಹಾಗಾಗಿ ಇವತ್ತು ಅಜ್ಜಪ್ಪ ಸ್ವಾಮಿ ಮಹೋತ್ಸವ ನಡೆಸ್ತಾ ಇರತಕ್ಕಂಥದ್ದು ಅತ್ಯಂತ ಮಾನವೀಯವಾದದ್ದು. ನಮ್ಮ ಪೂರ್ವಿಕರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಎಲ್ಲ ಸಮುದಾಯಗಳ ಸಹಕಾರವನ್ನು ತೆಗೆದುಕೊಂಡು ಮುನ್ನಡೆಯಬೇಕಂತ ನಾನು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.